ಹಾಯ್, ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಐ ಹೋಪ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇದ್ಕಿದ ಬೇಳೆ ಸಾಂಬಾರು ಮಾಡೋದು ಹೇಗೆ, ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಅಮ್ಮ ಹೇಗೆ ಮಾಡ್ತಾರೆ ಅದೇ ಪ್ರೊಸೀಜರ್ನ ನಾನು ಕೂಡ ಫಾಲೋ ಮಾಡ್ತಾ ಇರೋದು. ಸೊ ನಿಮಗೂ ಕೂಡ ಈ ಒಂದು ಇದ್ಕಿದ ಬೇಳೆ ಸಾಂಬಾರನ್ನ ನಿಮಗೆ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಇದ್ದರೆ ಖಂಡಿತ ನನ್ನ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ. ಖಂಡಿತ ಈ ಸಾರು ಸೂಪರಾಗಿರುತ್ತೆ. ಇದು ಮುದ್ದೆಗೆ, ಹಾಗೆಯೇ ಚಪಾತಿಗೆ ಅಥವಾ ಪೂರಿ ಈ ಥರದಕ್ಕೆ ನೀವು ಈ ಸಾರನ್ನ ಮೇಯ್ನ್ ಡಿಶ್ಶಾಗಿ ಯೂಸ್ ಮಾಡ್ಬೋದು. ಸಖತ್ತಾಗಿರುತ್ತೆ. ಬನ್ನಿ ನಾವು ಪಟ್ಟಂತ ಹೆಂಗೆ ಈ ಇದ್ಕಿದ ಬೇಳೆ ಸಾಂಬಾರು ಮಾಡೋದು ಅಂತ ತಿಳ್ಕೊಳ್ಳೋಣ. ಇದ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಇದ್ಕಿದ ಕಾಳನ್ನ ಅಂದರೆ ಅವರೆಕಾಳನ್ನ ನೆನೆಸಿ ಇದಕ್ಕೆ ಇಟ್ಕೊಂಡಿದ್ದೀವಿ. ಇದು ಅವರೆಕಾಳು ಇದ್ಕಿರೋ ಅಂಥದ್ದು ಒಂದು 4 ಪಾವ್ನಷ್ಟು ಅವರೆಕಾಳನ್ನ ಇದ್ಕಿರೋದನ್ನ ತೆಗೆದುಕೊಂಡಿದ್ದೀವಿ. ಇದರಲ್ಲಿ ಅಳತೆ ಮಾಡಿದ್ರೆ 4 ಬರುತ್ತೆ. ನಿಮ್ಮ ಮನೇಲಿ ಒಂದು ಲೋಟದಲ್ಲಿ ಯಾವ ಅಳತೆ ಬೇಕಾದರೂ ನೀವು ಮೆಷರ್ಮೆಂಟ್ ಮಾಡ್ಕೊಬೋದು. ಈ ಇದ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಮಸಾಲನ 2 ಥರ ರುಬ್ಕೋಬೇಕು. ಫಸ್ಟ್ನೇ ಮಸಾಲ ರುಬ್ಕೊಳ್ಳೋಕ್ಕೆ ಇಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ 10 ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ನಮಗೆ ಮಸಾಲ ರುಬ್ಕೊಳ್ಳೋಕ್ಕೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಬೇಕಾಗುತ್ತೆ. 2 ಉಂಡೆ ಬೆಳ್ಳುಳ್ಳಿ, ಹಾಗೆಯೇ ಒಂದು 2 ಇಂಚು ಶುಂಠಿ, ಇಷ್ಟನ್ನು ನಾನು ಸುಳಿದು ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕಾಯಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. 2 ಸ್ಪೂನ್ ಜೀರಿಗೆ, ಸ್ವಲ್ಪನೇ ಕಾಯಿ. ಈ ಮಸಾಲ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ ಆದರೆ ಸಾಕು. ಇನ್ನೊಂದು ಮಸಾಲ ರುಬ್ಕೊಳ್ಳೋದಿದೆ, ಅದಕ್ಕೆ ಜಾಸ್ತಿ ಕಾಯಿ ಬೇಕಾಗುತ್ತೆ, ಅದಕ್ಕೆ ಜಾಸ್ತಿ ಹಾಕೊಳ್ಳೋಣ. ಈ ಮಸಾಲೆಗೆ ಸ್ವಲ್ಪ ಒಂದು 1/4 ಭಾಗದಷ್ಟು ನೀವು ಒಂದು ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಪುಡಿ 5 ಸ್ಪೂನ್ ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ 5 ಸ್ಪೂನ್ ಧನಿಯಾ ಪುಡಿ. ಹಾಗೆಯೇ ಇದಕ್ಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಹುರ್ಕೊಂಡು ಕನಗಿಸ್ಕೊಳ್ಳೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಇಷ್ಟನ್ನು ಕನಗಿಸ್ಕೊಂಡು ಹಾಗೆಯೇ ರುಬ್ಕೊಳ್ಳೋಣ ಬನ್ನಿ. ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕನಗಿಸ್ಕೊಳ್ಳೋಕ್ಕೆ, ಅಂದರೆ ಇದನ್ನೆಲ್ಲ ಹುರ್ಕೊಬೇಕು ಸ್ವಲ್ಪ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ರಿಂದ 3 ಸ್ಪೂನು. ಈ ಎಣ್ಣೆಗೆ ಇವಾಗ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ 4 ಈರುಳ್ಳಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 10 ಮೆಣಸಿನ್ಕಾಯಿ, ಇದಿಷ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕನಗಿಸ್ಕೊಳ್ಬೇಕಾಗುತ್ತೆ. ಕನಗಿಸ್ಕೊಳ್ಳೋದು ಅಂದರೆ ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಸ್ವಲ್ಪ ಆದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕ್ತೀನಿ. ನಾನು ಈಗಲೇ ಹಾಕ್ತೀನಿ, ಎಲ್ಲ ಒಂದೇ ಸತಿ ಚೆನ್ನಾಗಿ ಕನಗಿಸ್ಕೊಳ್ಬೋದು. ಶುಂಠಿ ಮತ್ತು ಬೆಳ್ಳುಳ್ಳಿನೂ ಈಗಲೇ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಸ್ಪೂನ್ ಜೀರಿಗೆ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು, ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಹುರ್ಕೊಂಡಾದ್ಮೇಲೆ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ನಾನು ಇನ್ನೊಂದು ಕಡೆ ಅವರೆಕಾಳನ್ನ ಇದ್ಕಿರೋ ಬೇಳೆನ ತೊಳ್ಕೊಳ್ಳೋಕ್ಕೆ ಅಂತ ಹೇಳಿ ಇದನ್ನಿಟ್ಟಿದ್ದೀನಿ. ಬಿಸಿನೀರಿಟ್ಟಿದ್ದೆ, ಆ ಬಿಸಿನೀರಲ್ಲಿ ತೊಳ್ಕೊಬೇಕು. ಇಲ್ಲ ಅಂದರೆ ಸ್ವಲ್ಪ ವಾಸನೆ ಬಂದಂಗೆ ಆಗುತ್ತೆ ಕಾಳು. ಶುಂಠಿ ಏನಕ್ಕೆ ಹಾಕ್ತಾಯಿದ್ದೀವಿ ಅಂತ ಹೇಳಿ ನಿಮಗೆ ಡೌಟ್ ಬರ್ಬೋದು. ಈ ಒಂದು ಅವರೆಕಾಳು ಅನ್ನೋಂಥದ್ದು ವಾಯಿ ಐಟಮ್ಸು, ಅಂದರೆ ಇದು ವಾಯು ಪದಾರ್ಥ ಅಂತ ಹೇಳ್ತಾರೆ. ವಾಯು ಆಗುತ್ತೆ, ಕೈ ಕಾಲು ನೋವು ಜಾಸ್ತಿ ಬರುತ್ತೆ ಅಂತ ಹೇಳಿ, ವಾಯು ಹೊಡಿಲಿ ಅಂತ ಹೇಳಿ ಈ ಶುಂಠಿನ ಬಳಸೋದು. ಅವರೆಕಾಯಲ್ಲಿ ಏನೇ ಒಂದು ಸಾಂಬಾರು ಮಾಡಿದ್ರು, ಇದ್ಕಿದ ಬೇಳೆ ಸಾಂಬಾರು ಅಥವಾ ಸಪ್ಪೆಸರು ಮಾಡಿದ್ರು ಅಥವಾ ಅದು ಉಸ್ಲಿ ಮಾಡಿದ್ರು ನಮ್ಮ ಮನೇಲಿ ಯೂಶ್ವಲಿ ನಾವು ಈ ಒಂದು ಶುಂಠಿನ ಯೂಸ್ ಮಾಡ್ತೀವಿ. ಅದರಿಂದ ವಾಯಿ ಅಂಶ ಅನ್ನುವಂಥದ್ದು ಅದರಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಕಾರಣದಿಂದ. ಹಾಗೆಯೇ ಮೆಣಸು ಕೂಡ ಅದರಲ್ಲಿ ಯೂಸ್ ಮಾಡ್ತೀವಿ. ಕನಸಿ ಇಟ್ಕೊಂಡಿದ್ದೆಲ್ಲನೂ ಮಿಕ್ಸಿ ಒಳಗಡೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಧನಿಯಾ ಪುಡಿ 5 ಸ್ಪೂನ್ ಧನಿಯಾ ಪುಡಿ ಆ್ಯಂಡ್ ಸ್ವಲ್ಪ ಕಾಯಿ ಹೇಳಿದ್ನಲ್ಲ ಅದು, ಇದಿಷ್ಟನ್ನು ಹಾಕಿ ರುಬ್ಕೋಬೇಕು.
ಈಗ ಕಾಳನ್ನ ಉಗುರು ಬೆಚ್ಚ ನೀರಿನಲ್ಲಿ ತೊಳ್ಕೊಬೇಕು, ಇಲ್ಲಾಂದರೆ ಇದು ಸ್ವಲ್ಪ ವಾಸನೆ ಬಂದಂಗಾಗುತ್ತೆ, ಸಾರು ಒಂಥರ ವಾಸನೆ ಬಂದಂಗಾಗುತ್ತೆ, ಸ್ವಲ್ಪ ಸ್ಮೆಲ್ ಬರುತ್ತೆ. ಹಾಗಾಗಿ ಕಾಳನ್ನ ಬಿಸಿನೀರಲ್ಲಿ ತೊಳ್ಕೊಬೇಕು. ನಾನು ಆಗಲೇ ತೋರಿಸಿದ್ನಲ್ಲ, ಸ್ವಲ್ಪ ಬಿಸಿಗೆ ಇಟ್ಕೊಂಡಿದ್ದೆ ನೀರನ್ನ, ಆ ಬಿಸಿ ನೀರಲ್ಲಿ ಇವಾಗ ತೊಳ್ಕೊತಾ ಇದ್ದೀನಿ. ಸ್ವಲ್ಪ ತುಂಬ ಬಿಸಿ ನೀರು ಹಾಕಬಾರ್ದು, ಕಾಳು ಅರ್ಧೆಂದಂಗೆ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ, ಸುಮ್ಮನೆ ಜಾಸ್ತಿನೂ ಉಜ್ಜಿ ತೊಳಿಬಾರ್ದು, ಕಾಳು ಹೊಡಿಬಾರ್ದು. ಕಾಳು ಹೊಡೆದ್ರೆ ಅದು ಟೇಸ್ಟ್ ಹೋಯ್ತು. ಹಾಗಾಗಿ ಸ್ವಲ್ಪ ಸುಮ್ಮನೆ ಹಿಂಗೆ ಮೇಲೆ ಅದು ವಾಸನೆ ಬರಬಾರ್ದು ಅಂತೇಳಿ ತೊಳ್ಕೊಬೇಕು. ಈಗ ಇಕ್ಕಿದ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕಬೇಕು. ಕಾಳನ್ನ ಮುಗಿಸ್ಬಿಟ್ಟು ಫಸ್ಟ್ ಖಾರನ ಅದರೊಳಗೆ ಹಾಕೋಬೇಕು. ಈಗ ಒಗ್ಗರಣೆ ಹಾಕೊಳ್ಳೋಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಬೇಕು. ಸಾಸಿವೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ, ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಇಷ್ಟನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಮಗ್ಗಿದೆ. ಈರುಳ್ಳಿ ಮಗ್ಗಾದ್ಮೇಲೆ ಕಾಳು ಹಾಕೊಳ್ಳೋಣ. ಚೆನ್ನಾಗಿ ಒಗ್ಗರಣೆಲ್ಲೇ ಕಾಳನ್ನ ಮಗ್ಗಿಸ್ಕೋಬೇಕು. ಆಮೇಲೆ ರುಬ್ಬಿರೋ ಖಾರನ ಹಾಕಬೇಕು. ಈಗ ಚೆನ್ನಾಗಿ ಮಗ್ಗಿಸ್ಕೊಳ್ಳೋಣ. ಚೆನ್ನಾಗಿ ಕಾಳು ಮುಗ್ತಾ ಇದೆ. ಇದು ರುಬ್ಬಿರೋ ಖಾರ ಹಾಕಿದ್ದೀನಿ. ಆಗಲೇ ರುಬ್ಕೊಂಡ್ವಲ್ಲ ಅದೇ ಖಾರ ಇದು. ಇನ್ನೊಂದು ಖಾರ ರುಬ್ಕೊಬೇಕು, ಕಾಯಿ, ಗಸಗಸೆ ಮತ್ತು ಎಳ್ಳು ಹಾಕ್ಕೊಂಡು. ಇದು ಸ್ವಲ್ಪ ಮಳ್ದಾದ್ಮೇಲೆ ಅದನ್ನು ಹಾಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತೀವಿ. ಮಿಕ್ಸಿಲಿ ತೊಳೆದಿರೋ ನೀರೆಲ್ಲ ಹಾಕಿದ್ದೀನಿ. ಬಿಸಿನೀರೇ ಹಾಕೋಬೇಕು, ತಣ್ಣೀರು ಹಾಕೊಂಡ್ರೆ ಸರಿ ಹೋಗಲ್ಲ. ಇದು ಬಿಸಿನೀರು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಖಾರ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಎಲ್ಲ ಖಾರ ತೊಳೆದಿದ್ದು ನೀರನ್ನ ಹಾಕಿದ್ದೀನಿ. ಬಿಸಿನೀರಲ್ಲೇ ತೊಳೆದು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಂದು ಕುದಿ ಬರಬೇಕು. ಅಷ್ಟರೊಳಗೆ ನಾವು ಇನ್ನೊಂದು ಮಸಾಲೆ ರುಬ್ಕೊಬೇಕು. ಅದನ್ನು ತೋರಿಸ್ತೀನಿ. ಇನ್ನೊಂದು ಖಾರ ರುಬ್ಕೊಳ್ಳೋಕ್ಕೆ ನಾನು ಒಂದು ಫುಲ್ ತೆಂಗಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಹಾಗೆಯೇ 2 ಸ್ಪೂನ್ ಎಳ್ಳು ಮತ್ತು 1 ಸ್ಪೂನು ಗಸಗಸೆ ಇದಿಷ್ಟನ್ನು ರುಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ರುಬ್ಕೊಂಡು ಇನ್ನೊಂದು ಮಸಾಲೆ ರುಬ್ಕೊಂಡು ಸಾರಿಗೆ ಬೆರೆಸ್ಕೋಬೇಕಾಗುತ್ತೆ. ಒಂದೇ ಒಂದು ಕುದಿ ಬಂದಿದೆ. ಇದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ವಲ್ಲ, ಈಗ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು, ಬಿಸಿನೀರು ಆ್ಯಡ್ ಮಾಡ್ಕೋಬೇಕು. ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇನ್ನೊಂದು ಮಸಾಲೆ ತೋರಿಸಿದ್ನಲ್ಲ, ಕಾಯಿ, ಗಸಗಸೆ ಮತ್ತು ಎಳ್ಳು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದು. ಈ ಮಸಾಲೆನ ಅರ್ಧ ಸ್ವಲ್ಪ ಕಾಳು ಬೆಂದಾಗಿ ಕುದ್ದಾದ್ಮೇಲೆ ಹಾಕ್ಕೊಬೇಕು. ಅದನ್ನು ತೋರಿಸ್ತೀನಿ. ಇದು ಕುದಿಯೋವಾಗಲೇ ಒಂದು ಚಿಟಿ ಅರಿಶಿನ ಹಾಕ್ಕೊತಾ ಇದ್ದೀನಿ. ಕೆಲವರು ಈ ಸಾಂಬಾರಿಗೆ ಚಕ್ಕೆ, ಮೊಗ್ಗು, ಲವಂಗ ಇದೆಲ್ಲ ಹಾಕ್ತಾರೆ. ಅದೆಲ್ಲ ಹಾಕ್ಕೊಂಡು ನಮಗೆ ತಿನ್ನೋದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾವು ನಮ್ಮನೇಲಿ ಮಾಡ್ಕೊಂಡು ತಿನ್ನೋ ಥರದ್ದು ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಮ್ಗೆ ಈ ಥರ ಮಾಡ್ಕೊಂಡು ತಿನ್ನೋದೇ ಇಷ್ಟ ಆಗುತ್ತೆ. ನಿಮ್ಮ ಟೇಸ್ಟ್ ನಿಮ್ಗೆ ಯಾವ ಥರ ನಿಮ್ಮನೇಲಿ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಇದೆ ಅದು ನಿಮ್ಮ ಟೇಸ್ಟು. ನಾವು ಈ ಥರ ಮಾಡ್ಕೊಂಡು ತಿನ್ನೋ ಟೇಸ್ಟು. ಆದರೆ ನಮಗಿದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಈ ಸಾಂಬಾರು ತುಂಬ ಹೆವಿ ಅನಿಸುತ್ತೆ. ಮುದ್ದೆ ಬಿಟ್ಟರೆ ಜಾಸ್ತಿ ಅನ್ನ ತಿನ್ನೋಕ್ಕಾಗಲ್ಲ ಇದರಲ್ಲಿ. ಈಗ ಮಳ್ತಾ ಇದೆ ಸಾಂಬಾರು. ಸ್ವಲ್ಪ ಬಾಯಿ ಬಿಟ್ಕೊಂಡಿದ್ದೆ, ಅಂದರೆ ಕಾಳೆರಡು ಬೇಳೆ ಬಿಟ್ಕೊಂಡಿದೆ. ಇವಾಗ ನಾನು ಈ 2ನೇದು ಖಾರ ರುಬ್ಕೊಂಡಿದ್ದೆನಲ್ಲ, ಆ ಖಾರನ ಹಾಕ್ತಾಯಿದ್ದೀನಿ. ಎಲ್ಲ ತೊಳ್ಕೊಂಡು ನೀರು ಹಾಕಿದ್ದೀನಿ. ಸಾರು ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲೇ ಕಾಳು ಬೇಯಬೇಕು.
ಇಷ್ಟು ಈ ಥರನೇ ಕುದಿಸ್ಕೋಬೇಕು. ದೊಡ್ಡೂರಿಲಿ ಇಟ್ಕೊಂಡು ಈ ಸಾರನ್ನ ಕುದಿಸ್ಬೇಕು. ಸಣ್ಣೂರಿಲಿ ಕುದಿಸ್ಕೊಂಡ್ರೆ ಬೇರೆ ಸಾರುಗಳು ಕುದಿಸ್ಕೊಂಡಂಗೆ ಕಾಳೆಲ್ಲ ಫುಲ್ಲು ಬೆಂದೋಗ್ಬಿಟ್ಟು ತುಂಬ ಗಟ್ಟಿಯಾಗೋಗುತ್ತೆ, ಕಾಳು ಸಿಗಲ್ಲ ಅವಾಗ ತಿನ್ನೋಕ್ಕೆ. ಈಗ ನೋಡಿ ಕಾಳು ಅರ್ಧಂಬರ್ಧ ಬೆಂದಂಗಿದೆ, ಮುಕ್ಕಾಲು ಬೆಂದಿದೆ. ಈ ಮುಕ್ಕಾಲು ಬೆಂದಿರೋ ಸಾರು ಚೆನ್ನಾಗಿ ಈಗ ಮಳ್ಳಿದೆ, ದೊಡ್ಡೂರಿಲ್ಲೇ ಮಳ್ಸಿರೋದು. ಈಗ ಇದಕ್ಕೆ ಲಾಸ್ಟ್ ಫೈನಲ್ ಟಚ್ಚು ಬೆಣ್ಣೆ ಹಾಕ್ಬಿಟ್ಟು ಆಫ್ ಮಾಡಬೇಕಷ್ಟೆ. ಇಷ್ಟೇ ಈ ಸಾರು. ಇವಾಗ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮುದ್ದೆ ಮಾಡ್ತೀನಿ. ಮುದ್ದೆಗೆ ಈ ಸಾರು ತುಂಬ ಚೆನ್ನಾಗಿರುತ್ತೆ. ಈ ಇದ್ಕಿದ ಬೇಳೆ ಸಾಂಬಾರ್ಗೆ ಮುದ್ದೆನೇ ಕಾಂಬಿನೇಷನ್ನು. ಫೈನಲಿ ಮುದ್ದೆ ಪ್ರಿಪೇರ್ ಆಗಿದೆ. ಎಲ್ಲರೂ ಇದೇ ಥರನೇ ಮಾಡಿಕೊಂಡು ತಿನ್ನಿ, ಟೇಸ್ಟ್ ಇದೆ ಹೇಗಿದೆ ಅಂತ ಹೇಳಿ. ಐ ಹೋಪ್ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಆ್ಯಂಡ್ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.